ಆಕ್ಚುಲಿ ನಿಜ ಹೇಳ್ಬೇಕು ಅಂದ್ರೆ ರಿಯಲ್ ಲೈಫ್ ಅಲ್ಲಿ ಒಬ್ರಿಗೆ ಸಾಥ್ ಕೊಡೋದಾಗಿರ್ಬೋದು ಅಥವಾ ಒಬ್ರ ಜೊತೆ ಇರೋದಾಗಿರ್ಬೋದು, ಯಾವಾಗ್ಲೂ ನಗ್ಸೋದಾಗಿರ್ಬೋದು, ಇವ್ರು ಮಾಡ್ತಾನೆ ಇರ್ತಾರೆ. ರಿಯಲ್ ಲೈಫ್ ಅಲ್ಲಿ ಹೇಗೆ ನೀವ್ ಕೇಳೋದೇ ಆದ್ರೆ ಇಸ್ ಶಿ ಅನ್ ಆಕ್ಟ್ರೆಸ್ ಅಂತ ಪ್ರಶ್ನೆ ಮೂಡೋದೇ ಆದ್ರೆ, ವೆಲ್ ಲೆಟ್ ಮೀ ಟೆಲ್ ಯು, ಶಿ ಇಸ್ ಅ ಸೂಪರ್ ವಿಮೆನ್ ಆಫ್ ಎನ್ ಅಮೇಸಿಂಗ್ ಆಕ್ಟರ್. ಹೇಳ್ತಾರಲ್ಲ, ಬಿಹೈಂಡ್ ಎವ್ರಿ ಸಕ್ಸಸ್ಫುಲ್ ಮ್ಯಾನ್ ದೇರ್ ಇಸ್ ಎ ವಿಮೆನ್ ಅಂತ, ಅಂಡ್ she sure is that woman who started her life as a small little girl. Well, let's welcome on show the one and only Parimala Jaggesh. Hello Bhavna. ದಸರಾ ಹಬ್ಬದ ಹಾರ್ದಿಕ ಶುಭಾಶಯಗಳು ನಿಮ್ಗೆ. ಥ್ಯಾಂಕ್ ಯು ಪಾ. ನಿನಗೂ ಮತ್ತೆ ಎಲ್ಲ ಲಿಸ್ನರ್ಸ್ಗೂ ದಸರಾ ಹಬ್ಬದ ಹಾರ್ದಿಕ ಶುಭಾಶಯಗಳು ನನ್ನ ಕಡೆಯಿಂದ. ಸೊ ಇವತ್ತು ಸೆಲೆಬ್ರಿಟೀಸ್ ಗಳ ಸ್ಟಾರ್ ರೆಸಿಪಿನ ಶೇರ್ ಮಾಡೋದಕ್ಕೆ ನೀವು ನನ್ನೊಟ್ಟಿಗಿದ್ದೀರಾ. ಅಂಡ್ ಐ ಆಮ್ ಶೋರ್ ಆಲ್ಮೇರಿಯಾ ನ್ಯೂಟ್ರಿಷನ್ ಹೇಳೋ ಹಾಗೆ ಈಟ್ ಹೆಲ್ದಿ ಬಿ ಫಿಟ್. ಸೊ ಯಾವ ಹೆಲ್ದಿ ರೆಸಿಪಿನ ಶೇರ್ ಮಾಡ್ತೀರಾ? ಯಾವಾಗ್ಲೂ ಅಡ್ವೆಂಚರಸ್ ಆಗಿ ಏನಾದ್ರು ಮಾಡ್ತಾನೆ ಇರಬೇಕು ಅಂತ ಯೋಚನೆ ಮಾಡೋದು ನಮ್ಮ ಪರಿಮಳ ಜಗ್ಗೇಶ್ ಅವರು. ಕರೆಕ್ಟ್? ವೆರಿ ಟ್ರೂ. ಲೈಫ್ ಅಲ್ಲಿ ಹೊಸ ಚಾಲೆಂಜಸ್ ಇಲ್ಲ ಅಂದ್ರೆ ಲೈಫ್ ಅರ್ಥನೇ ಇಲ್ದಂಗ ಆಗೋಗುತ್ತಲ್ವಾ? ವೆರಿ ವೆಲ್ ಸೆಡ್. ಅಬೌಟ್ ರೆಸಿಪಿ, ನಮಗ್ ಗೊತ್ತಿಲ್ಲದೆ ಇರೋ ಯಾವ ರೆಸಿಪಿ ನೀವು ಹೇಳ್ಕೊಡ್ತೀರಾ? ಇದು ಗೊತ್ತಿಲ್ಲದೆ ಇರೋ ಅನ್ನೋದಲ್ಲ, ಆದ್ರೆ ಎಲ್ಲ ಹುಡುಕೋದು ಏನು, ಮೊದಲನೇದಾಗಿ ಎಲ್ಲೋ ಒಂದು ಮನಸ್ಸಲ್ಲಿ ದೇವರಿಗೆ ನಾವು ಫಾಸ್ಟಿಂಗ್ ಅಂತ ಒಂದು ಉಪವಾಸ ಅಂತ ನವರಾತ್ರಿಯಲ್ಲಿ ಮಾಡೋರಿಗೆ ಎಲ್ಲ ಒಂದು ಸಣ್ಣ ಆಸೆ ಇರುತ್ತೆ. ಅದರ ಜೊತೆಗೆ ಹೆಲ್ತಿಯಾಗಿ ಒಂದ್ ಸ್ವಲ್ಪ ವೆಯ್ಟ್ ಲಾಸ್ ಮಾಡ್ಕೊಂಡ್ಬಿಟ್ರೆ ಏನ್ ಚಂದ ಅಲ್ವಾ ಅಂತ. ದೇವ್ರ ಕಾರ್ಯನೂ ಆಯ್ತು, ಜೊತೆಗೆ ನಮ್ಮ ಮನಸ್ಸಿಗೂ ಸಂತೋಷ ನೀಡತ್ತೆ ಅಂತ. ಸೊ ಈ ನಿಟ್ಟಿನಲ್ಲಿ ಒಂದು ಸೂಪರ್ ಡ್ಯೂಪರ್ ಈಸಿ ಸಿಂಪಲ್ ಸ್ನಾಕ್. ಇದ್ರದ್ದು ವಿಶೇಷತೆ ಏನಂದ್ರೆ ವೆಯ್ಟ್ ಲಾಸ್, ಹಾರ್ಟ್ ಹೆಲ್ತಿ, ಮತ್ತೆ ಸ್ಕಿನ್ ಗ್ಲೋ ಮಾಡಿಸುತ್ತೆ, ಹೇರ್ ಗ್ರೋತ್ ಹೆಲ್ಪ್ ಆಗುತ್ತೆ. ಇಂಟ್ರೆಸ್ಟೆಡ್? ಐ ಕಾಂಟ್ ವೇಟ್ ಟು ಲಿಸನ್ ಟು ಇಟ್. ಸೊ ತುಂಬಾ ಇಂಟ್ರೆಸ್ಟ್ ಜಾಸ್ತಿ ಆಗ್ತಾರೆ. ರೆಸಿಪಿ ಬಹಳ ಸುಲಭವಾದ ರೆಸಿಪಿ. ರೆಡಿನಾ? ಎಸ್. ಅದು ಕಡಲೆ ಕಾಳಿನ ಉಸುಲಿ. ಓ ಸೂಪರ್. ಅಂಡ್ ಯೂಶಲಿ ನಮಗೆ ಈ ಚಾ ಟೈಮ್ ಅಲ್ಲಿ, ಈ ಸ್ನಾಕ್ಸ್ ಟೈಮ್ ಅಲ್ಲಿ ಏನಾದ್ರೂ ಬಿಸಿ ಬಿಸಿ ಇದ್ರೆ ಚೆನ್ನಾಗಿರುತ್ತೆ, ಖಾರವಾಗಿದ್ರೆ ಚೆನ್ನಾಗಿರುತ್ತೆ ಅಂತ ಏನ್ ಅನ್ಸುತ್ತೋ ಅದನ್ನ ಎಣ್ಣೆಲಿ ಕರಿದಂಗೆ ಹೆಲ್ತಿಯಾಗಿ ನಾವು ಹೇಗ್ ಮಾಡ್ಕೋಬಹುದಂದ್ರೆ ಬಹಳ ಸಿಂಪಲ್. ನಿಮಗೆ ಎಷ್ಟು ಬೇಕು? ಒಂದು ಕಪ್ ಕಡಲೆಕಾಳನ್ನ ಓವರ್ ನೈಟ್ ರಾತ್ರಿನೇ ನೆನೆಸ್ಬಿಡಿ. ಬೆಳಗ್ಗೆ ಎದ್ದ ನಂತರ ನೀವು ಅದು ಯಾವಾಗ ಮಾಡ್ಕೋಬೇಕು ಅನ್ಸತ್ತೋ ಅದನ್ನ ಸೋಸಿ ಕುಕ್ಕರ್ ಅಲ್ಲಿ ಒಂದ್ ಸ್ವಲ್ಪ ನೀರ್, ತೀರಾ ಜಾಸ್ತಿ ನೀರ್ ಹಾಕ್ಬಾರ್ದು. ಅದ್ರಲ್ಲಿರೋ ಆ ವಿಟಮಿನ್ಸ್ ಮಿನರಲ್ಸ್ ಎಲ್ಲ ನೀರಿಂದ ಹೊರಗಡೆ ಹೋಗ್ಬಾರ್ದು. ಕಡಿಮೆ ನೀರಲ್ಲಿ ಸ್ವಲ್ಪ ಉಪ್ಪು ಹಾಕಿ ಕೇವಲ 1-2 ವಿಸಿಲ್ ಅಲ್ಲಿ ಅದನ್ನ ನಿಮಗೆ ಎಷ್ಟ್ ಬೇಕೋ ಅದನ್ನ ಬೇಯಿಸ್ಕೊಂಡ್ಬಿಡಿ. ದಟ್ಸ್ ಇಟ್. ಒಗ್ಗರಣೆಗೆ ಸಾಮಾನ್ಯವಾಗಿ ದಸರಾ ಟೈಮ್ ಅಲ್ಲಿ ತುಂಬಾ ಜನ ಈರುಳ್ಳಿ ಮತ್ತೆ ಬೆಳ್ಳುಳ್ಳಿ ಬಳಸಲ್ಲ. ಸೊ ನಮ್ಮ ಒಗ್ಗರಣೆಲಿ ಈರುಳ್ಳಿ ಬೆಳ್ಳುಳ್ಳಿ ಇಲ್ದಂಗೆ ಟೇಸ್ಟ್ ಯಾವ್ದ್ರಲ್ಲೂ ಕಡಿಮೆ ಆಗಲ್ಲ. 1 ಟೀ ಸ್ಪೂನ್ ಎಣ್ಣೆಗೆ ಸಣ್ಣಕ್ಕೆ ಹೆಚ್ಕೊಂಡಿರೋ ಹಸಿಮೆಣಸಿನ್ಕಾಯಿ ನಿಮಗೆ ಎಷ್ಟ್ ಬೇಕೋ ಖಾರಕ್ಕೆ ತಕ್ಕನಂಗೆ, 1 ಟೀ ಸ್ಪೂನ್ ಸಾಸಿವೆ, ಅದ್ರ ಜೊತೆಗೆ ಕರಿ ಲೀವ್ಸ್, ಕರ್ಬೇವಿನ ಸೊಪ್ಪು ಸಣ್ಣ ಕಟ್ ಮಾಡಿ ಹಾಕ್ಬಿಡಿ. ಆಗ ಸೆಪರೇಟ್ ಎತ್ತಿಡಕ್ಕಾಗಲ್ಲ, ನಮ್ ದೇಹ ಒಳಗಡೆನೆ ಅದು ಗ್ಯಾರಂಟಿ ಹೋಗತ್ತೆ. ಅಂಡ್ ಒಂದು ಚೂರು ಶುಂಠಿ, ಲೆಟಸ್ 1 ಇಂಚ್ ಶುಂಠಿನ ನಾವು ಸುಮ್ಮನೆ ಸ್ಲೈಟ್ ಆಗಿ ಗ್ರೇಟ್ ಮಾಡಿ ಇದನ್ನ ಒಗ್ಗರಣೆಗೆ ಹಾಕಿ ಒಂದೇ ಒಂದು ಪಿಂಚ್ ಹಿಂಗ್ ಹಾಕಿದಾಗ ಡೈಜೆಷನ್ ಬಹಳ ಹೆಲ್ಪ್ ಆಗತ್ತೆ. ಇದೇನ್ ನಾವು ಒಗ್ಗರಣೆ ಹಾಕೊಂಡಿದೀವೋ ಸೆಪರೇಟ್ ಆಗಿ ಬೇಯಿಸಿಟ್ಟಿರೋ ಕಡ್ಲೆಕಾಳನ್ನ ಇದಕ್ ಹಾಕಿ ಮಿಕ್ಸ್ ಮಾಡಿ ಅದೆಲ್ಲ ಫ್ಲೇವರ್ ಕಂಬೈನ್ ಆಗತ್ತೆ. ಮೀಡಿಯಂ ಫ್ಲೇಮ್ ಅಲ್ಲಿ ಇಟ್ಟು ಒಂದು 2 ಮಿನಿಟ್ಸ್ ಆಫ್ ಮಾಡ್ಬಿಡಿ. ಲಾಸ್ಟ್ ಅಲ್ಲಿ 1 ಟೇಬಲ್ ಸ್ಪೂನ್ ಅಷ್ಟು ತುರಿದಿರೋ ತೆಂಗಿನಕಾಯಿ ಹಾಕಿ, ಕೊತ್ತಂಬರಿ ಹಾಕಿ, ನಿಮಗ್ ಬೇಕಾದ್ರೆ ಮೇಲೆ ಒಂದ್ ಚೂರ್ ಲೈಮ್ ಹಾಕಿ, ಯಮ್ಮಿ ಇರತ್ತೆ. ಯಾರು ಮಸಾಲ್ ಪುರಿ, ಪಾನಿಪುರಿ ಮಿಸ್ ಮಾಡ್ಕೊಂಡೆ, ಸಮೋಸಾ ಮಿಸ್ ಮಾಡ್ಕೊಂಡೆ ಯಾರು ಹೇಳಲ್ಲ. ಅಂಡ್ ಅದು ವಾರ್ಮ್ ಆಗಿರುವಾಗ್ಲೇ ನೀವು ತಿಂದಾಗ ಕಾಫಿ ಜೊತೆ, ಟೀ ಜೊತೆ ಸೋ ಅಮೇಸಿಂಗ್. ಜೊತೆಗೆ ಹೊಟ್ಟೆ ತುಂಬ್ದಂಗಿರತ್ತೆ. ಆಲ್ ಇನ್ ಆಲ್ ಮೀಲ್ ಒಂದೇ ಒಂದು ಬೌಲ್ ಅಲ್ಲಿ. ಎಸ್ ನಾನಂತೂ ಇದನ್ನ ಟ್ರೈ ಮಾಡಿ ಪಿಕ್ ಕಳಿಸ್ತೀನಿ, ನೀವು ಟ್ರೈ ಮಾಡಿ ಪಿಕ್ ಕಳಿಸಿ.